ಎಷ್ಟು ದಿನಗಳಾಗಿತ್ತು ಇಲ್ಲಿಗೆ ಬಂದು ಏರಿಯಾಗೆ. ಅವಾಗ ಕಾಲೇಜಿಗೆ ಬರ್ಬೇಕಾದ್ರೆ ಇದೇ ಏರಿಯಾದಲ್ಲಿ ಓಡಾಡ್ತಿದ್ದಿದ್ದು. ಅವನೇನೋ ಅಸೈನ್ಮೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಫ್ರೆಂಡ್ ಮನೆಗೆ ಬಂದವನೇ. ಅಣ್ಣ MBA ಮಾಡ್ತಿದ್ದಾನೆ. ಪ್ಲ್ಯಾನ್ ಇರೋದೇನೆಂದರೆ ಫುಲ್ಲು ಕಂಪ್ಲೀಟಾಗಿ ಟ್ರಾವೆಲ್ ಮಾಡಬೇಕು ಫೋಟೋಗ್ರಫಿ ಜೊತೆ. ಇವಾಗ ಏನು ಫೋಟೋಗ್ರಫಿ ಮಾಡ್ತಾಯಿದ್ದೀನಿ ಅದನ್ನು ಫೋಟೋಗ್ರಫಿನೂ ಕೂಡ ಮುಂದುವರಿಸ್ಕೊಂಡು ಹಾಗೆ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾತ್ರ ಸಖತ್ತಾಗಿದೆ. ಅದು ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಕೂಡಿ ಬರುತ್ತೆ ಕಾಲ ಅಂತ, ಅದ್ರ ಪ್ರಕಾರ ನೋಡ್ಕೊಂಡು ಹೋಗ್ಬೇಕಷ್ಟೆ. ಇವ್ರು ಫೋನ್ ಮಾಡ್ಸೋರು. ಹಲೋ ಗೆಳೆಯರ ಬಳಗ ಹ್ಞೂ, ಕಾಲೇಜ್ ಹಿಂದಿಗಡೆ ರೋಡು. ಹಾಂ ಬಂದೆ ಜಸ್ಟ್ 1 ಮಿನಿಟಲ್ಲಿ ಇರ್ತೀನಿ ನೋಡು. ಸೊ ನನಗೂ ತುಂಬ ದೊಡ್ಡ ಪ್ಲ್ಯಾನ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಬ್ಯೂಟಿಫುಲ್ ಪ್ಲ್ಯಾನ್ ಅಂತ ಹೇಳ್ಬೋದು. ಒಂದು ಕ್ಯಾಮ್ರಾ, ಸೋನಿ ಕ್ಯಾಮ್ರಾ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಕ್ಯಾಮ್ರಾ ತೊಗೊಂಡು ಟ್ರಾವೆಲ್ ಮಾಡಿಕೊಂಡು ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿನ ಸ್ಟಾರ್ಟ್ ಮಾಡಿಕೊಂಡು, ಆ್ಯಂಡ್ ನಾಟ್ ಓನ್ಲಿ ಲ್ಯಾಂಡ್ಸ್ಕೇಪ್ ಫೋಟೋಸ್, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ಡ್ರೋನ್ ಶಾಟ್ಸು, ಒಂದು ಯಾವ್ದಾದ್ರು ಚೆನ್ನಾಗಿರೋ ND ಫಿಲ್ಟ್ರ್ ತಗೊಂಡು ಗೋಪ್ರೋಗೆ ಹಾಕ್ಕೊಂಡು ಆ ಥರ ಅವೆಲ್ಲ ಪ್ಲ್ಯಾನ್ ಇದೆ. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅದಕ್ಕೋಸ್ಕರ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಏನು ಎತ್ತ ಅಂತ ಎಲ್ಲ ನೋಡೋಣ. ಎಲ್ಲಿದ್ದಾರವರು? ಫೋನ್ ಹಾಕೋ ಅವನಿಗೆ. ಎಲ್ಲ ಹಾಯ್ ಮಾಡ್ರು ಒಂದ್ಸಲ ಓಕೆನೋ ಮುಂಚೆ. ಇವಾಗ ಎಲ್ಲಿಗೆ ಲೊಕೇಶನು? ಕುಂಚಿ ಫಾಲ್ಸಾ? ಚುಂಚಿ. ಹ್ಞೂ, ಕುಂಚಿ ಫಾಲ್ಸು ನಾನು ಮನೆ ನೋಡಿ 350 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಯಾಕೆ ಪ್ಲ್ಯಾನ್ ಮಾಡೋರೆ ಅಂತ ನಾನು ಅವ್ನಿಗೆ ಫೋನ್ ಮಾಡಿದ್ದೆ. ಚುಂಚಿ ಫಾಲ್ಸ್ ಮಚ್ಚ, ಒಂದು ಫೋಟೋ ತೆಗಿಯೋ ಅಲ್ಲಿಂದ ದೇವ್ರಿಗೆ ಬರ್ಬೇಕತ್ತಾರ. ತೆಗಿ, ಇನ್ನೊಂದು ಒಂದೇ ಒಂದು ತೆಗೆದ್ಬಿಟ್ರೆ ಕ್ಲೀನಾಗಿ ಬಂದಿಲ್ಲ. ಈ ಇಲ್ಲೂ ಗ್ಯಾಪ್ ಇರಬೇಕು, ಇಲ್ಲೂ ಗ್ಯಾಪ್ ಇರಬೇಕು. ನೀವು ಒಂದು ಫೋಟೋ ತೆಗಿ, ಹೇಳ್ತೀನಿ. ಒಂದು ತೆಗಿ, ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊ. ತೆಗ್ದಾ? ಓಯ್, ಮುಂದೆ ಇರೋನು ಯಾರು ಒಬ್ಬರು ಸೆಲ್ಫಿ ತಗೊಳ್ಳ ಎಲ್ರದ್ದು. ಆ ಅಂಕಲ್ ಕೊಡು, ಪೂಜೆ ಮಾಡಿ ಬೇಡ್ಕೋತಾರಲ್ಲ. ತಗೊಳ. ಓಯ್ ಒಂದು ಫೋಟೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾನಾ ಲೇ, ಯಾರೋ ಖರ್ಚಿಫರ್ ಮಖ ಹೊಡ್ಸ್ಕೊಳೋದು ನೋಡಿದೀರ? ಅವ್ನು ವಯಸ್ಸರು ಹೊಡ್ಸ್ಕೊತ. ನಾನು ಶಾಕ್ ಆಗ್ಬಿಟ್ಟೆ. ಖರ್ಚಿಫ್ ತಗೊಂಡು ಹಿಂಗೆ ಹೊಡ್ಸ್ಕೊತವನೇ. ಅವನಿಗೆ ಪಾಪ ಹೆಲ್ಮೆಟ್ ಇಲ್ಲಿದೆ, ಕೆಳಗಡೆ ಬರ್ತಾನೆ ಇಲ್ಲ. ಬರಡಿ. ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಲ್ಮೆಟ್ ಮುಖ್ಯ. ಹೆಲ್ಮೆಟ್ ಮುಖ್ಯಮ್ಮ ಬಿಗಿಲು, ಹೆಲ್ಮೆಟ್ ಮುಖ್ಯಮ್ಮ. ವಾನಾ ಮುಂದೆ ಹೋಗ್ರು. ಇಲ್ಲಿ ತೋರಿಸ್ತೈತೆ.
ಹೋಗ್ರ ಮುಂದೆ. ಎಂಟರ್ಕ್ ಚೆನ್ನಾಗೈತಲ್ಲ ಕಲರು. ಹಾಂ ಅವನದು ಜಿಯನ್ದು. ಹಾಂ ಹ್ಞೂ ಕಲರ್ ಚೆನ್ನಾಗೈತಲ್ಲ ಅದು. ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಗುರಿಯ ತಲುಪೋಣ. ಜಿಂಗ್ ಜಿಂಗ್ ಜಿಂಗ್. ಏನಮ್ಮನು ಜಿಂಗ್ 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 ಚಕ್ಕ ಜಿಂಗ್ ಜಿಂಗ್. ನಮ್ಮಮ್ಮ ಸೇಮ್ ಡೈಲಾಗು. ಹೇಳ್ತಿದ್ದೆ, ನೀ ಗಾಡಿ ಕೊಡಬೇಡ, ನೀನೇ ಓಡಿಸು, ಅವ್ನಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ದೊಡ್ಡ ಗಾಡಿ ಅಂತ. ನಾನು ಏನಿಲ್ಲ, ಅವನ ನೈಟಿಗೆ ಮ್ಯಾಚ್ ಆಗುತ್ತೆ ಇದೇಗಂತೆ ತಗೊಂಡೆ. ನಾನು ಇದು ಹಂಗೆ ಅಂದೆ. ಯಾರು? ಹಾಂ ಎಷ್ಟು ಲೇ, ನೀನು ಹಂಗೆ ಸಡನ್ನಾಗಿ ಕೈಯೆಲ್ಲ ತೋರಿಸ್ಬಿಡಕೋಣ, ಆಮೇಲೆ ಹುಡುಗಿ ನೋಡ್ತಾ ಇದೀವಿ ಅಂತ ಹುಡ್ಕೊಂಬಂದು ಹೊಡೆದ್ಗಿಡ್ದರು. ನಾನು ನೋಡಲ್ಲ ಅಂತ ಗೊತ್ತು, ನೀನು ನೋಡ್ತೀಯ ಅಂತ ಗೊತ್ತಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ. ಗಣಪತಿ ಎಲ್ಲ ಒಳ್ಳೇದು ಮಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಹ್ಯಾಪಿ ಜರ್ನಿ ಸ್ಟಾರ್ಟ್ಸ್ ಹಿಯರ್. ಸಾರಿ, ನಾನು ನಿಮಗೆ ಲೊಕೇಶನ್ ಬಗ್ಗೆ ಹೇಳೋದನ್ನೇ ಮರ್ತುಬಿಟ್ಟೆ. ಇವತ್ತು 3 ಲೊಕೇಶನ್ಸ್ಗೆ ಹೋಗ್ತಾಯಿದ್ದೀವಿ. ಜಸ್ಟ್ ಒನ್ ಡೇ ಟ್ರಿಪ್ ಅಷ್ಟೇ ಇದು. ಫಸ್ಟು ಹ್ಞೂ ಅದರಲ್ಲೇ ಅಲ್ವಾ ದುಡ್ಡು ಮಾಡೋದು, ಕಲರಲ್ಲಿ ಎಂಟಾರ್ಕು. ಆದರೂ ಪರವಾಗಿಲ್ಲ, ಇವಾಗ ಬರ್ತಾರೆ, ಇಂಜಿನ್ಗಳು ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ವಾ. ಬೆಸ್ಟ್ ಇಂಜಿನು RR 310. ಆದರೆ ಹೀರೋದವರು ಏನು ಹಂಗೋದ್ರು, ನಾನೇ ಹಿಂದೆ ಇದ್ದೀನಲ್ಲ. ಹಾಂ ಹಾಂ ಇಲ್ಲ ಮಗ, ಕರೆಕ್ಟ್. ಇವಾಗ ನೋಡು BMW 450 GS, ಅದ್ರ ಇಂಜಿನ್ ಕೂಡ TVS ಅವರೇ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಒಂದು ಬ್ರ್ಯಾಂಡ್ ಥರ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದು ಬಿಡೋದು ಅಲ್ವಾ. ನಾನು ಎಂಟರ್ಕ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಮೈಲೇಜೇ ಕೊಡಲ್ಲ ಅಂತಾರೆ. 45 ಅಲ್ಲ 35 ಕೊಡ್ತದೆ. ನಾನು ಇದಕ್ಕಿನ್ನ ಇದು ಬೆಸ್ಟ್ ಕಣ. ಯಾವುದಪ್ಪ ಅದು, TVS ಜುಪಿಟರು 49 ಮೈಲೇಜ್ ತೋರಿಸ್ತೈತೆ. ನಾನು ಅದಕ್ಕೆ ಸ್ಕೂಟಿ ತೊಗೊಂಡ್ರೆ ಅದನ್ನೇ ತೊಗೊಂಬಿಡೋಣ ಅನಿಸ್ತದೆ. ಆಮೇಲೆ ಹಿಂದೆಗಡೆ ಸೀಟ್ ಬೇರೆ ಉದ್ದ ಆಯ್ತಾ, ಡಿಕ್ಕಿ ಜಾಸ್ತಿ ಕೊಟ್ಟವನೇ, ಆದರೆ ವೇಸ್ಟ್ ಅದು. ಒಂದು ಫುಲ್ ಸೈಜ್ ಹೆಲ್ಮೆಟ್ ಇಕ್ಕೋಕ್ಕಾಗಲ್ಲ. ಆ ಥರ ಹೆಲ್ಮೆಟ್ ಇಕ್ಕೊಬೋದು ಅವ್ರಿಬ್ರು ಹಾಕೊಂಡವ್ರು ನೋಡು. ಲೆಫ್ಟ್ ತಗೊಂಡು ಸೀದಾ ಕೆಂಗೇರಿ. ಏನೋ ಸ್ಟಾರ್ಟ್ ಮಾಡೋಣ ಒಂದೇ ದಾರಿಲಿ ಅಂತ ಇರಬೇಕು. ಏನು ಸ್ಪ್ಯಾನರ್ ಇಲ್ಲ, ಹಂಗೆ ಕೈಯಲ್ಲಿ ಟೈಟ್ ಮಾಡು, ಬರುತ್ತೆ. ಕೈಯಲ್ಲಿ ಟೈಟ್ ಮಾಡ್ಬೋದು. ಎಲ್ಲ ಎಲ್ಲೋ ಅದೊಂದು ಟೈಟ್ ಮಾಡೋದನ್ನು ಆ ಕಡೆ ತಿರುಗಿಸು. ಟೈಟ್ ಮಾಡಿ ಹಂಗೆ ಇನ್ನೂ ಮಾಡು. ಹಾಂ ಬಿಡು. ಹಾಂ ಸಾಕು ಬಿಡು, ಬೇಜಾನಾಯ್ತು. ನೋಡೋ ಒಂದು ರೌಂಡ್ ಹಂಗೆ ಮುಂದಕ್ಕೆ ಹೋಗಿ ನೋಡೋ. 89. ನಾನು ಎಂಟರ್ಕ್ ತಗೊಂಡ್ರೆ ಇಲ್ಲಿ ಇದು ಬರುತ್ತಲ್ಲ ಅಟ್ಯಾಚ್ಮೆಂಟು, ಅದಕ್ಕೆ ಇಲ್ಲಿ ಈ ಜಾಗಕ್ಕೆ ಸ್ಪೀಕರ್ ಹಾಕ್ಸ್ಬಿಡೋಣ ಅಂದ್ಕೊಂಡಿದ್ದೆ. ಬಾಕ್ಸು ಇದು ಸ್ಪೆಕ್ಸ್. ನೋಡಿದೆ, ನಮ್ಮ ಅಣ್ಣ ಒಬ್ರು ತಗೊಂಡ್ರು ಗೊತ್ತಿರೋರು, ಇದನ್ನು ತೊಗೊಳಕ್ಕೆ ನೋಡಿದ್ರು. ಬಟ್ TVS ಜುಪಿಟರ್ ತಗೊಂಡ್ರು, ಅದು ಚೆನ್ನಾಗಿ 49 ಕೊಡುತ್ತೆ ಮೈಲೇಜ್. 45 ಕೊಡುತ್ತೆ, 45 ಕೊಡುತ್ತಂತ. ನಿಂಗೆ ಸಿಗ್ತೈತೆ 40 ಸಾಕು. 40 ಸಿಕ್ಕಿದ್ರು ಸಾಕು, ಅದಕ್ಕಿಂತ ಕಮ್ಮಿ ಸಿಕ್ಕಿದ್ರೇ. ನನ್ನ ಗಾಡಿನ 40 ಕೊಡ್ತದೆ. ಬಾ, ಆಗುತ್ತೇನಾ? ಬ್ರೇಕ್ ಓಕೆನಾ?
ಹತ್ತು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೇಳೋದನ್ನೇ ಮರೆಸ್ಬಿಟ್ಟೆ ನಾನು ನಿಮ್ಗಳಿಗೆ. ಸೊ ಇವತ್ತು ಆಫ್ ಟು ಕುಂಚಿ ಫಾಲ್ಸ್, ಸಾರಿ ಚುಂಚಿ ಫಾಲ್ಸ್. ಇದು ನಾನು ಕುಂಚಿ ಫಾಲ್ಸ್ ಅಂತಲೇ ಕನ್ಫ್ಯೂಸ್ ಆಗ್ತಾಯಿದ್ದೀನಿ. ಅವತ್ತು ಇವರು ಒನ್ ಡೇ ಹಿಂಗೆ ಹೋಗಿ ಬರೋಣ ಅಂತ ಅಂದಾಗಲೂ ಅಷ್ಟೇ ಚುಂಚಿ ಫಾಲ್ಸ್ಗೆ ಕುಂಚಿ ಫಾಲ್ಸ್ ಅಂತ ಟೈಪ್ ಮಾಡಿಬಿಟ್ಟು ಅಲ್ಲಿ ಲೊಕೇಶನ್ ನೋಡಿದ್ರು ಅದು 350 ಕಿಲೋಮೀಟ್ರ್ ತೋರಿಸ್ತೈತೆ. ನಾನು ಆಮೇಲೆ ಫೋನ್ ಮಾಡಿ ಕೇಳಿದೆ, ಅವಾಗ ಹೇಳಿದ್ರು ಕುಂಚಿ ಅಲ್ಲ ಚುಂಚಿನಪ್ಪ ಅಂತ. ಆ್ಯಂಡ್ ಕುಂಚಿ ಫಾಲ್ಸಿಂದ ಮೇಕೆದಾಟು ಪ್ಲ್ಯಾನ್ ಇದೆ. ಆ್ಯಂಡ್ ಮೇಕೆದಾಟು ಮುಗಿಸ್ಕೊಂಡು ಶಿವನ ಸಮುದ್ರ ಅಥವಾ ಅದ್ರ ಐ ಥಿಂಕ್ ಶಿವನ ಸಮುದ್ರ ಡ್ಯಾಮ್ ಅನ್ಸುತ್ತಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಅಲ್ಲಿಗೆ ಒಂದು ರೈಡ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅಲ್ಲಿಗಂಟು ಹೋದಾಗ ಮೈಸೂರನ್ನು ಕೂಡ ಸುತ್ತಾಡಿಕೊಂಡು ಒನ್ ಡೇ ಸ್ಟೇ ಆಗಿ ಇನ್ನೊಂದು ಡೇ ಝೂ ಅಂತೆ ಅದಂತೆ ಇದಂತೆ ಎಲ್ಲನೂ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಅದಾಗೆಲ್ಲ ನೋಡಿ, ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು. ನಾನು ಲೊಕೇಶನ್ ಎಲ್ಲಿ ಏನು ಎಂತ ಅಂತ ಎಲ್ಲ ಕೇಳಿಲ್ಲ, ಬರೀ ಚುಂಚಿ ಫಾಲ್ಸ್ ಒಂದೇ ತಿಳ್ಕೊಂಡಿದ್ದು. ಇವರು ಅದಾದ ನಂತರ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಯಾವುದಿದೆ ಅದನ್ನೆಲ್ಲನೂ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದೊಂಥರ ನನಗೆ ಸರ್ಪ್ರೈಸ್ ವಿಸಿಟ್ ಅಂದ್ಕೊಳ್ಳಿ ಆ ಪ್ಲೇಸಸ್ಗೆ, ಆ ಥರದೊಂದಿದು. ಶರಣ್ ಕಣೋ, ಹ್ಞೂ ಲೋ ನಮ್ಮ ಸೀನಿಯರು. ಇದು ಯಾವುದಪ್ಪ ಅದು, ನಾವು ಸ್ಕಿಟ್ ಮಾಡಿದ್ದು ಗೊತ್ತಾ, ಅದ್ರಲ್ಲಿ ಸೀರೆ ಉಡ್ಕೊಂಡು ಇದ್ದ ನೋಡು. ಏನು ಗೊತ್ತಾಯ್ತು ನಿಂಗೆ ಗೂಬೆ ಸೀರೆ ಹೋಗ್ಲಿ ಬಿಡು. ಎಲ್ಲಿಲ್ಲ, ಹತ್ಸನ ಅಲ್ಲೋಗಿ ಅಲ್ಲಿಂದ ಜೊಯ್ ಅಂತ ಅಲ್ಲಿಗೆ ಬರಬೇಕು. ಇದು ಎಕ್ಸ್ಪಲ್ಸ್ ಇದ್ರೆ ಆರಾಮಾಗಿ ಹತ್ತುತ್ತೆ ಅನ್ಸುತ್ತೆ. ಎಕ್ಸ್ಪಲ್ಸ್ ಎಲ್ಲಿಗೆ ಬೇಕಲ್ಲಿ ಹಂಗೋಯ್ತಾನೆ ಹಿಂಗೋಯ್ತಾನೆ. ಇವನು ರೋಜು ಹಿಂಗ್ ಕೂತವ್ ನಿಂಗೆ. ಏನ್ ಹಂಗೆ ಹಿಂದೆ ಮಾಡ್ಕೊಂಡು ಕೂತಿದ್ಯಾ ಕುಂಡಿನ? ಬಾ ಬಾ. ಮಧುಗಿರಿಗೆ ಹೋಗ್ಬೇಕಾದ್ರೆ ಡ್ರ್ಯಾಗ್ ರೇಸ್ ಮಾಡಿದ್ವಿ, ಅದಕ್ಕೆ ಮಜಾ. ಇಲ್ಲಿ ಮೊಪೆಟ್ಗಳ ಜೊತೆ ಏನು ಡ್ರ್ಯಾಗ್ ಮಾಡ್ತೀಯಾ? ಅದಕ್ಕೆ ನೋಡಿ 18 ಕೂಡ ದಾಟಿಲ್ಲ, 5th ಗೇರಲ್ಲೇ ಇದ್ದೀನಿ ನಾನು ಇನ್ನು. ಆಯ್ತಲ್ಲ, ಅದಕ್ಕೆ ಬರಲ್ಲ. ಇನ್ನೇನು ಏನಾದರೂ ಅಪ್ಡೇಟ್ ಮಾಡ್ತಾರಲ್ಲ, ಹಾಂ R15 ಏನಾದರೂ ಅಪ್ಡೇಟ್ ಮಾಡ್ತಾರಲ್ಲ ಅವಾಗ ಕೊಡ್ತಾರೇನೋ. ಅವಾಗ ಕೊಟ್ಟಾಗ ಅದನ್ನು ಡಿಸ್ಪ್ಲೇ ಒಂದು ಹಾಕ್ಸ್ಕೊಂಡ್ಬಿಡ್ತೀನಿ TFTದು, ಅಂದರೆ ನ್ಯಾವಿಗೇಷನ್ ಬರೋದು ಅಷ್ಟೇ. ಇವಾಗ FZ ಮಾಡಿದ್ದಾರೆ, ನೆಕ್ಸ್ಟ್ R15. ಹಾಂ ಅದೇ FZ ಆದಮೇಲೆ R15 ಬಿಡ್ತಾನೆ ಮತ್ತೆ. ವೆದರ್ ಮಾತ್ರ ಸಕ್ಕದಾಗೈತೆ ಗುರು. ನಾನು ಹೆಲ್ಮೆಟ್ ಹಾಕ್ಕೊಂಡು ತುಂಬ ದಿನ ಆಗಿತ್ತಲ್ಲ ಲಾಂಗ್ ರೈಡ್ ಮಾಡಿ, ಗಲ್ಲ ಎಲ್ಲ ನೋವು ಬರ್ತಿತ್ತು. ಅದಕ್ಕೆ ನಾನು ಮನೋಜನ್ ಕೊಟ್ಟೆ, ಓಡಿಸಪ್ಪ ಒಂಚೂರು ಅಂತ. ರೋಡು ಚೆನ್ನಾಗಿದೆ, ವೆದರ್ ಕೂಡ ಸಕ್ಕದಾಗಿದೆ. ಚಳಿ ಆಗ್ತಾಯಿತ್ತು. ಆದ್ರೂ ಒಂದು ಬೇಜಾರು ಏನಂದರೆ ಗೋಪುರ ಅದು ಬ್ಯಾಟ್ರಿ ಹಾಲು ಇವಾಗಲೇ ಖಾಲಿ ಆಯ್ತಾ ಕೂತೈತೆ. 56% ಖಾಲಿ ಆಗ್ಬಿಟ್ಟೈತೆ ಆಲ್ರೆಡಿ. ನಾನು ಜಾಸ್ತಿ ಖಾಲಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಧ್ಯೆ ಎಲ್ಲಿ ಬೇಕಲ್ಲಿ ಗೋಪುರ ವೀಡಿಯೋನ ಆಫ್ ಮಾಡೋದು, ಬೇಕಾಗಿದ್ದ ಕಡೆ ಆನ್ ಮಾಡ್ಕೊಳ್ಳೋದು, ಆ ಥರ ಮಾಡ್ತಾಯಿದ್ದೀನಿ. ಆದ್ರೂ ಅದು ಸ್ವಲ್ಪ ಇದೆ.
ಹ್ಞೂ ನಡಿ ನಡಿ ವಾಡು ಎಷ್ಟಾಯ್ತು ಇನ್ನು 47 ಕಿಲೋಮೀಟರ್ಸ್ ಹೋಗೋಣ ಒಂದು 100 ಮುಟ್ಸೋಣ ಕನಕ್ಪುರಕ್ಕ ಈಗ ಎಲ್ಲಿಗೆ 100 ಹಾಂ ಟಚ್ ಮಾಡು ಅದನ್ನ ಕ್ಲೋಸ್ ಮಾಡ್ಕೊ ಮಿರರು ಹಾಂ ಹೋಗು ಎಷ್ಟು ಹೋಗುತ್ತೆ ಮ್ಯಾಕ್ಸಿಮಮ್ ಹೋಗು ಲ 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 ಲ. ಹೋಗು 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 ಅಷ್ಟೇ ಅನ್ಸದ್ ಬಿಡು ಹೋಗೋದು ಸ್ಲೋ ಡೌನ್ ಔಪ ಔಪ ಔಪ